ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ರಸ್ತೆ ದಾಟ್ತಾ ಇದ್ದಂತಹ ಯುವತಿಗೆ ಬೈಕ್ ಡಿಕ್ಕಿಯನ್ನ ಹೊಡೆದಿದೆ. ಬೈಕ್ ಗುದ್ದಿದ ರಭಸಕ್ಕೆ ಯುವತಿ ಬಲಿಯಾಗಿದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ಭಯಾನಕ ದೃಶ್ಯ ಸೆರೆಯಾಗಿದೆ. ಎಲ್ಲಿ ಕಣ್ಣಿಟ್ಕೊಂಡು ಓಡಿಸ್ತಾ ಇರ್ತಾರೋ ಏನೋ ಗಾಡಿನ ಗೊತ್ತಿಲ್ಲ. ಯಾರು ಮುಂದೆ ಹೋಗ್ತಾ ಇದ್ದಾರೆ, ಯಾರಾದ್ರೂ ಓಡಾಡ್ತಾ ಇದ್ದಾರಾ ಇಲ್ವಾ? ಊಟಕ್ಕೆ ಹೋಗ್ತಾ ಇದ್ದವಳು ಸೇರಿದ್ದು ಮಸಣಕ್ಕೆ. ರಾಜ್ಕುಮಾರ್ ರಸ್ತೆಯ HDFC ಬ್ಯಾಂಕ್ ಬಳಿ ನಡೆದಿರುವಂತಹ ಘಟನೆ ಇದು. ಯೋಗೇಶ್ವರಿ ಅಪಘಾತದಲ್ಲಿ ಸಾವನ್ನಪ್ಪಿರುವಂತಹ ಯುವತಿ. ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ಲಗ್ಗೆರೆ ಬಳಿಯ ಈ ಕೆಂಪೇಗೌಡ ಲೇಔಟ್ ನಿವಾಸಿ ಯೋಗೇಶ್ವರಿ ಸಾವನ್ನಪ್ಪಿದ್ದಾರೆ. ರಾಜಾಜಿನಗರ ಪೊಲೀಸರಿಂದ ಬೈಕ್ ಸವಾರನಿಗಾಗಿ ಇದೀಗ ಶೋಧವನ್ನ ನಡೆಸಲಾಗ್ತಾ ಇದೆ. ಅಪಘಾತ ಆಗಿ ಏನಾಯ್ತು ಅಂತ ಹೇಳಿ ನಿಲ್ಲಿಸಿ ನೋಡುವಂತಹ ಸೌಜನ್ಯವನ್ನು ಕೂಡ ಮರೆತು ಬಿಟ್ಟಿದ್ದಾರೆ ಜನ. ನಾನು ಗುದ್ದಿದ್ದೀನಿ, ಪಾಪ ಏನಾಯ್ತು ಏನೋ ನೋಡೋಣ ಅಂತ ಹೇಳಿ ಆ ಒಂದು ತಾಳ್ಮೆನೂ ಇಲ್ಲ. ನೋಡಿ ಯಾವ ರೀತಿಯಾಗಿ ಈ ಹುಡುಗಿ ಓಡ್ ಬರ್ತಾ ಇದ್ದಾರೆ, ಈ ಯುವತಿ ಓಡ್ ಬರ್ತಾ ಇದ್ದಾರೆ ಅಂತ ಹೇಳಿ. ಅವ್ರ ಜೊತೆ ಇನ್ನೊಬ್ರು ಬರ್ತಾ ಇದ್ರು, ಅವರು ಅಲ್ಲೇ ಸ್ವಲ್ಪ ನಿಂತ್ಕೊಂಡಿದ್ದಾರೆ. ಈ ಅತಿ ವೇಗವಾಗಿ ಬರ್ತಾ ಇದ್ದಂತಹ ಈ ಒಂದು ಟೂ ವೀಲರ್ ಗುದ್ದಿ ಎಸ್ಕೇಪ್ ಆಗಿದ್ದಾನೆ. ಗುದ್ದಿದ ರಭಸಕ್ಕೆ ಯುವತಿ ಸ್ಥಳದಲ್ಲೇ ಬಲಿಯಾಗಿದ್ದಾಳೆ. 27 ವರ್ಷದ ಯುವತಿ. ಈಕೆಯೇ ನೋಡಿ ಯೋಗೇಶ್ವರಿ ಮೃತ ಯುವತಿ. ಗುದ್ದಿದ ರಭಸಕ್ಕೆ ಸ್ಥಳದಲ್ಲಿಯೇ ಬಲಿಯಾಗಿರುವಂತಹ ಯುವತಿ. ಮತ್ತೆ ಅಲ್ಲಿ ಅತಿ ವೇಗವಾಗಿ ವೆಹಿಕಲ್ಸ್ಗಳು ಓಡಾಟ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಮತ್ತೆ ಆ ಕಡೆಯಿಂದ ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ಸ್ವಲ್ಪ ನಾವು ಕೂಡ ಯೋಚನೆ ಮಾಡ್ಕೊಂಡು ಬರಬೇಕು. ಎಷ್ಟು ವೇಗವಾಗಿ ಬರ್ತಾ ಇದ್ದಾವೆ ವೆಹಿಕಲ್ಸ್ಗಳು, ನಾನು ಮುಂದೆ ಪಾಸ್ ಆದರೆ ಏನೂ ಆಗೋದಿಲ್ವಾ ಅಥವಾ ಏನಾದರೂ ಆಗುತ್ತಾ ಅನ್ನುವಂತಹ ಒಂದು ಎಸ್ಟಿಮೇಟ್ ಹಾಕೊಳ್ಬೇಕು. ನಾವೇ ಯೋಚನೆ ಮಾಡಬೇಕು, ರೋಡ್ ದಾಟಬೇಕಾ ಬೇಡವಾ ಅಂತ ಹೇಳಿ. ಗುದ್ದಿದ ರಭಸಕ್ಕೆ ಆತನೂ ಕೂಡ ಬಿದ್ದಿದ್ದಾನೆ. ಆಕೆಯೂ ಕೂಡ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅತಿ ವೇಗ ತಿಥಿ ಬೇಗ ಅಂತಾರಲ್ಲ, ಹಾಗಾಗಿದೆ. ಇಲ್ಲಿ ಆತ ಬದುಕುಳಿದಿದ್ದಾನೆ, ಇನ್ನು ಯೋಗೇಶ್ವರಿ ಸಾವನ್ನಪ್ಪಿದ್ದಾರೆ ಸ್ಥಳದಲ್ಲಿಯೇ. ಆತ ಎಲ್ಲಿಯವನು, ಯಾರು, ಏನು ಅಂತ ಹೇಳಿ ಸದ್ಯಕ್ಕೆ ತನಿಖೆ ಆಗಬೇಕಾಗಿದೆ. ಈಗ ಬೈಕ್ ಸವಾರನಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇರುವಂಥದ್ದು. ನಿನ್ನೆ ಮಧ್ಯಾಹ್ನ ಆಗಿರುವಂತಹ ಘಟನೆ ಇದು. ಊಟಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಕಚೇರಿಯಲ್ಲಿ ಹೇಳಿ ಹೊರಟಂತಹ ಯುವತಿ ಇದೀಗ ಮಸಣ ಸೇರಿದ್ದಾಳೆ. ಸಿಸಿಟಿವಿಯಲ್ಲಿ ಭಯಾನಕ ದೃಶ್ಯ ಕೂಡ ಸರಿಯಾಗಿದೆ. ಅತಿ ವೇಗವಾಗಿ ಬರ್ತಾ ಇದೆ ಟೂ ವೀಲರ್. ವೇಗವಾಗಿ ಬರುವಂತಹ ಸಂದರ್ಭದಲ್ಲಿ ಯುವತಿ 1 ಸೆಕೆಂಡ್ ಯೋಚನೆ ಮಾಡಿ ಅಲ್ಲೇ ನಿಂತಿದ್ದಿದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಆಕೆಯೂ ಕೂಡ ಬೇಗ ನಾನು ರೋಡ್ ದಾಟ್ಬಿಡಬೇಕು ಅನ್ನುವಂತಹ ಒಂದು ಕಾತುರದಿಂದ ಆಕೆ ಈ ರೀತಿಯಾಗಿ ರೋಡನ್ನ ದಾಟಿದ್ದಾಳೆ. ಅದು ಓಡಬಂದೇ ಕೂಡ ತಾನು ರೋಡನ್ನ ದಾಟ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಸ್ವಲ್ಪ ಆ ಕಡೆ ನೋಡ್ಬೇಕಾಗಿತ್ತು, ಲೆಫ್ಟಿಗೂ ಕೂಡ ನೋಡಿಲ್ಲ. ಇನ್ನೊಬ್ರು ನೋಡಿದವರು ಅಲ್ಲೇ ನಿಂತ್ಕೊಂಡಿದ್ದಾರೆ. ಅಲ್ಲೇ ನಿಂತ್ಕೊಂಡು ಆ ನಂತರ ಅವರು ರೋಡ್ ದಾಟುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಅದ್ರ ಪಕ್ಕದಲ್ಲೇ ಒಂದು ಬೈಕ್ ಕೂಡ ಪಾಸ್ ಆಗ್ತಾ ಇದೆ. ಆ ಬೈಕ್ ಪಾಸ್ ಆದವರು ಸ್ವಲ್ಪ ಸ್ಲೋ ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರೀಶ್, ನಿನ್ನೆ ಮಧ್ಯಾಹ್ನ ಆಗಿರುವಂತಹ ಘಟನೆ ಇದು. ಈಗ ಯುವತಿ ಬಲಿಯಾಗಿದ್ದಾರೆ. ಈ ಬೈಕ್ ಸವಾರ ಯಾರು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ? ಈ ಒಂದು ಘಟನೆ ಆಗಿರೋದು ನಿನ್ನೆ ಮಧ್ಯಾಹ್ನ 12:30 ಸುಮಾರಿಗೆ ಅಷ್ಟಕ್ಕೂ ರಾಜಾಜಿನಗರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ಇದರಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಇದೇ ಬ್ಯಾಂಕ್ ನಲ್ಲಿ ಆಕೆ ಕೆಲಸವನ್ನ ಮಾಡ್ತಾ ಇದ್ರು. ಯಾರು ಮೃತಪಟ್ಟಂತಹ ಯೋಗೇಶ್ವರಿ ಸುಮಾರು 27 ವರ್ಷದ ಯುವತಿ ಏನಿದ್ದಾರೆ, ಇದೇ ಬ್ಯಾಂಕ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ನಂತರದಲ್ಲಿ ಮಧ್ಯಾಹ್ನದ ಸಮಯ ಆದ ಕಾರಣದಲ್ಲಿ ಬಲಭಾಗದಲ್ಲಿರುವ ಹೋಟೆಲ್ ಏನಿದೆ ಅದಕ್ಕೆ ಹೋಗಿ ಅವರು ಊಟವನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲೇನು ಗುರುರಾಯಿ ಟಿಫನ್ ಅಂತ ನೀವು ನೋಡ್ತಾ ಇದ್ದೀರಾ, ಅಲ್ಲಿಗೆ ಅವರು ಊಟವನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರ ಜೊತೆ ಮತ್ತೊಬ್ಬ ಸಿಬ್ಬಂದಿಯೂ ಸಹ ಅವ್ರ ಜೊತೆ ಹೋಗ್ತಾರೆ. ನಂತರದಲ್ಲಿ ಪ್ರತಿದಿನ ಏನು ಊಟವನ್ನ ಅಲ್ಲೇ ಮುಗಿಸಿ ಬರ್ತಿದ್ದ ಅವರು ನಿನ್ನೆ ಮಾತ್ರ ಏನು ಪಾರ್ಸಲ್ ನ ತೆಗೆದುಕೊಂಡು ಆಫೀಸ್ಗೆ ಹೋಗಿ ಊಟ ಮಾಡುವ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಆದ್ರೆ ಆ ಪ್ಲಾನ್ ವರ್ಕ್ ಆದಂಗೆ ಕಂಡಿಲ್ಲ. ಯಾಕಂದ್ರೆ ಊಟವನ್ನ ಪಾರ್ಸಲ್ ತೆಗೆದುಕೊಂಡು ಬರುವ ಸಂದರ್ಭದಲ್ಲಿ ಏನು ಡಿವೈಡರ್ ನ ದಾಟಿದ್ದಾರೆ, ಅವರ ಮತ್ತೊಬ್ಬ ಏನು ಸ್ನೇಹಿತ ಇದ್ದಾರೆ, ಅವರು ಅಲ್ಲೇ ನಿಂತಿದ್ದಾರೆ. ಆದ್ರೆ ಅವರು ಮಾತ್ರ ಮುಂದಕ್ಕೆ ಬಂದಿದ್ದಾರೆ. ಅದೇ ಸಂದರ್ಭಕ್ಕೆ ಏನು ಒಂದು ಖಾಸಗಿ ಗಾಡಿ ಏನಿದೆ ಟೂ ವೀಲರ್, ಅದು ಸುಮಾರು 100 kmph ಸ್ಪೀಡ್ ನಲ್ಲಿ ಬಂದು ಅವರಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ
ಸ್ಥಳದಿಂದ ಸುಮಾರು ಏನು ಯಾವ ಜಾಗದಲ್ಲಿ ಡಿಕ್ಕಿ ಹೊಡೆದ್ರು ಅಲ್ಲಿಂದ ಸುಮಾರು 25 ಅಡಿ ಹಾರಿ ಮುಂದಕ್ಕೆ ಬಿದ್ದಿದ್ದಾರೆ. ನಂತರದಲ್ಲಿ ಅವ್ರನ್ನ ರೆಸ್ಕ್ಯೂ ಕೂಡ ಮಾಡಲಾಗಿತ್ತು. ಆದ್ರೆ ಆ ರೆಸ್ಕ್ಯೂ ಏನು ಅಷ್ಟು ನಾವು ಅಂದುಕೊಂಡ ರೀತಿಯಲ್ಲಿ ಫಲ ನೀಡಿಲ್ಲ. ಈ ಒಂದು ಕಾರಣದಿಂದ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ರು. ನಂತರ ಅವರನ್ನ ಏನು ಸುಗುಣ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗಿತ್ತು. ಆದ್ರೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅಂತ ಡಾಕ್ಟರ್ ಏನು ಕನ್ಫರ್ಮ್ ಮಾಡಿರೋದು. ಹೀಗಾಗಿ ರಸ್ತೆಯನ್ನ ದಾಟುವ ಸಂದರ್ಭದಲ್ಲಿ ಹುಷಾರಾಗಿ ನೋಡ್ಕೊಬೇಕು. ಎಡಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ನೋಡ್ಕೊಂಡು ರಸ್ತೆಯನ್ನ ದಾಟಬೇಕಾಗಿರೋದು. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.